ನಿನಗಾಗಿ ಭಾಗ 195. ಇಬ್ಬರ ಎದೆಬಡಿತ ಹೆಚ್ಚಾಗುತ್ತಿದೆ. ಅವನು ಅವಳನ್ನು ತನ್ನ ಕಡೆ ಗಟ್ಟಿಯಾಗಿ ಎಳೆದುಕೊಳ್ಳುತ್ತಿದ್ದಾನೆ. ಅವಳು ಕೂಡ ಅವನ ಕ್ರಿಯೆಗೆ ತಕ್ಕಂತೆ ಸಹಕರಿಸುತ್ತಿದ್ದಾಳೆ. ಇಬ್ಬರ ದೇಹ ಸಂಪೂರ್ಣವಾಗಿ ಬಿಸಿಯಾಗಿದೆ. ಅವನಿಗೆ ತಾನು ಆಸ್ಪತ್ರೆಯಲ್ಲಿ ಇದ್ದೇನೆ ಅನ್ನುವುದನ್ನು ಸಂಪೂರ್ಣವಾಗಿ ಮರೆತು ಹೋಗಿದೆ. ಪವಿತ್ರ ಪವಿತ್ರ ಅಷ್ಟೇ ಅವನಿಗೆ ನೆನಪಿರುವುದು. ಅವಳನ್ನು ತನ್ನ ಕಡೆ ಎಳೆದುಕೊಂಡು ಅವಳ ಕೆಂಪಾದ ಅದರುವ ತುಟಿಗಳಿಗೆ ಚುಂಬಿಸಬೇಕು ಅಂತ ಅನಿಸಿತು. ದೀರ್ಘವಾಗಿ ಚುಂಬಿಸಲು ಆರಂಭಿಸಿದ. ಎಷ್ಟು ದೀರ್ಘವಾಗಿ ಅಂದರೆ ಇಲ್ಲಿಯವರೆಗೂ ಅವನು ಎಂದೂ ಕೂಡ ಪವಿತ್ರಾಗೆ ಇಷ್ಟೊಂದು ದೀರ್ಘವಾಗಿ ಇಂಟಿಮೇಟ್ ಆಗಿ ಕಿಸ್ ಕೊಟ್ಟಿರಲಿಲ್ಲ. ಇದೇ ಮೊದಲ ಬಾರಿ ಈ ರೀತಿಯ ಮುತ್ತನ್ನು ಕೊಟ್ಟಿರುವುದು. ಅವಳು ಕೂಡ ಅವನ ಮುತ್ತಿಗೆ ಸಹಕರಿಸುತ್ತಿದ್ದಾಳೆ. ಅವಳ ತುಟಿಗಳು ಕೂಡ ತುಂಬ ವೇಗವಾಗಿ ಅವನ ತುಟಿಗಳ ಜೊತೆ ಓಡಾಡುತ್ತಿವೆ. ಪರಸ್ಪರ ಮುತ್ತು ಎಕ್ಸ್ಚೇಂಜ್ ಆಗುತ್ತಾ ಹೋಗುತ್ತಿದೆ. ಅವನು ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾನೆ. ಬೆಡ್ಶೀಟ್ ಅವರಿಬ್ಬರನ್ನು ಸಂಪೂರ್ಣವಾಗಿ ಕವರ್ ಮಾಡಿರುವುದರಿಂದ ಒಳಗಡೆ ಏನಾಗುತ್ತಿದೆ ಅಂತ ಯಾರಿಗೂ ಅರ್ಥವಾಗುವುದಿಲ್ಲ. ಆದರೆ ಇಬ್ಬರು ಪೇಷಂಟ್ ಇರುವ ರೀತಿ ಅನಿಸುತ್ತದೆ. ಅದಕ್ಕೆ ಅಲ್ಲಿರುವ ಯಾರೋ ಒಬ್ಬರು, ಆ ಪೇಷಂಟ್ ತುಂಬ ದಪ್ಪ, ಅವನು ಸ್ವಲ್ಪ ವಿಕಾರವಾಗಿದ್ದಾನೆ, ನೋಡಿದರೆ ಯಾರಾದರೂ ಬೇಸರ ಮಾಡಿಕೊಳ್ಳುತ್ತಾರೆ ಅಂತ ಮುಖವನ್ನು ಮುಚ್ಚಿರುವುದು. ನೀವು ಆ ಪೇಷಂಟನ್ನು ನೋಡಬೇಡಿ, ನಿಮಗೆ ತುಂಬ ಕಷ್ಟವಾಗುತ್ತದೆ ಅಂತ ಪ್ರಜ್ವಲ್ ಮತ್ತು ಪವಿತ್ರ ಇರುವ ಬೆಡ್ ಬಳಿ ಹೋಗುತ್ತಿದ್ದ ಪ್ರಜ್ವಲ್ನ ಅಪ್ಪನನ್ನು ಭಾಗ್ಯಲಕ್ಷ್ಮಿ ತಡೆದರು. ಎಲ್ಲಿ ಅವರಿಬ್ಬರನ್ನು ನೋಡಿಬಿಟ್ಟು ಪುನಃ ದೊಡ್ಡ ಸಮಸ್ಯೆ ಮಾಡುತ್ತಾರೆ ಅಂತ. ಇವರಿಂದ ತುಂಬ ಕಷ್ಟ ಪಡುತ್ತಿವೆ ಆ ಜೋಡಿಗಳು. ಕೊನೆ ಪಕ್ಷ ಈಗಲಾದರೂ ನಾನು ಅವರಿಗೆ ಒಳ್ಳೆಯದಾಗಲಿ, ಆ ರೀತಿ ಮಾಡಬೇಕು ಅಂತ ಯೋಚನೆ ಮಾಡುತ್ತಿರಬೇಕಾದಾಗ ವಿಚಿತ್ರವಾದ ಆಲೋಚನೆಯನ್ನು ಹೊಂದಿರುವ ಪ್ರಜ್ವಲ್ನ ಅಪ್ಪ, ನೋಡೇ ಬಿಡುತ್ತೇನೆ, ನನಗಿಂತ ವಿಕಾರವಾಗಿ ಇದ್ದಾನ? ನಾವು ಗಟ್ಟಿ ಜನಗಳು, ನಾವೇನು ಬೇಸರ ಮಾಡಿಕೊಳ್ಳುವುದಿಲ್ಲ ಅಂತ ನಿಜವಾಗಲೂ ಪ್ರಜ್ವಲ್ ಮತ್ತು ದಮಯಂತಿ ಇರುವ ಬೆಡ್ಶೀಟನ್ನು ತೆಗೆಯಲು ಮುಂದಾದ. ಆಗ ಅಲ್ಲಿ ಇದ್ದ ಯಾವುದೋ ಚಿಕ್ಕ ಮಗು ಜೋರಾಗಿ ಕಿರ್ಚಿಬಿಟ್ಟಿದ್ದು ತುಂಬ ಭಯಾನಕವಾಗಿ. ಆಗ ಸಿಸ್ಟರ್ ತನ್ನ ಜೂನಿಯರ್ ಡಾಕ್ಟರನ್ನು ಆ ಮಗುವಿನ ಪಕ್ಕ ಕಳಿಸಿದರು. ಇಲ್ಲಿ ಪವಿತ್ರ ಮತ್ತು ಪ್ರಜ್ವಲ್ನ ಬೆಡ್ಡನ್ನು ಮತ್ತು ಅವರ ಬೆಡ್ಶೀಟನ್ನು ಕವರ್ ಮಾಡಬೇಕು, ನೀವು ಆ ಕಡೆ ಹೋಗಿ ಅಂತ ಪ್ರಜ್ವಲ್ನ ಅಪ್ಪನನ್ನು ಸ್ವಲ್ಪ ದೂರ ತಳ್ಳಿದಳು. ಆಗ ಅವನಿಗೆ ತುಂಬ ಕೋಪ ಬಂತು. ಸಾರಿ ಸರ್, ಕೋಪ ಮಾಡಿಕೊಳ್ಳಬೇಡಿ, ಈ ಪೇಷಂಟ್ ತುಂಬ ದಿನದಿಂದ ಕಾಯಿಲೆಯಿಂದ ಪರದಾಡುತ್ತಿದ್ದಾರೆ. ಅವರನ್ನು ಯಾರು ಮುಟ್ಟಿದರೂ ಕೂಡ 3 ತಿಂಗಳು ಅವರು ಮನೆಯಿಂದ ಹೊರಗೆ ಬರಬಾರದು, ಆ ಕಾಯಿಲೆ ಬರುತ್ತದೆ. ನಾವಾದರೆ ಎಲ್ಲ ಪ್ರಿಕಾಷನ್ ತೆಗೆದುಕೊಂಡು ಮುಟ್ಟಿದರೂ ಕೂಡ ನಮಗೂ ಒಮ್ಮೊಮ್ಮೆ ಬಂದು ಬಿಡುತ್ತದೆ. ಆ ಕಾಯಿಲೆ ಬಂದರೆ 3 ತಿಂಗಳು ಹೇಳಲು ಸಾಧ್ಯವಿಲ್ಲ. ಪುನಃ ನೀವು ಅವರ ರೀತಿ ಕಷ್ಟ ಪಡುವುದು ಬೇಕಾಗಿಲ್ಲ. ಇನ್ನೊಂದು ಕೇಸ್ ಕೂಡ ಆ ಕೇಸ್ನ ರೀತಿ ಬರಬಾರದು ಅಂತ ಡಾಕ್ಟರ್ ತುಂಬ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ನಿಮ್ಮ ತಮ್ಮ ಅವರು ಅಂತ ಹೇಳಿದಾಗ ಪ್ರಜ್ವಲಪ್ಪ ಸುಮ್ಮನಾದ. ಪುನಃ ಇಲ್ಲಿ ಗಲಾಟೆ ಮಾಡಿ ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ದರೆ ನನ್ನ ತಮ್ಮ ನನ್ನನ್ನು ಸೇರುವುದಿಲ್ಲ. ನಾನು ನನ್ನಲ್ಲಿರುವ ಗಡಸುತನವನ್ನು ಬಿಟ್ಟು ತುಂಬ ಸಾಫ್ಟ್ ಆಗಿ ಅವನ ಜೊತೆ ಎಲ್ಲ ಪರಿಸ್ಥಿತಿಯಲ್ಲೂ ಅವನು ಖುಷಿಯಾಗುವ ರೀತಿ ಇರಬೇಕು ಅಂತ ಯೋಚಿಸಬೇಕಾದಾಗ ಸಡನ್ನಾಗಿ ಅವನಿಗೆ ಅವನ ಗೆಳೆಯ ತನ್ನ ಕಡೆ ಕೈ ಸನ್ನೆ ಮಾಡಿ ತೋರಿಸುತ್ತಿರುವುದು ತಿಳಿದು ಆ ಬೆಡ್ಡಿಗೆ ಹೋದ. ಅವರಿಬ್ಬರದು ತುಂಬ ಅನ್ಯೋನ್ಯವಾದ ಬಾಂಧವ್ಯ. ಇವನು ಮಾಡಿರುವ ಪ್ರತಿಯೊಂದು ನೀಚ ಕೃತ್ಯಗಳಿಂದ ಹಿಡಿದು ಒಳ್ಳೆಯ ಕೆಲಸಗಳ ಪಟ್ಟಿ ಅವನ ಬಳಿ ಇದೆ. ಅಷ್ಟೊಂದು ಒಳ್ಳೆಯವನು. ಅವನಂಥ ಗೆಳೆಯ ಸಿಕ್ಕಿದ್ದು ಎಷ್ಟೋ ಜನ್ಮದ ಅದೃಷ್ಟ ಮತ್ತು ದುರಾದೃಷ್ಟ. ಏಕೆಂದರೆ ತನ್ನ ಗೆಳೆಯ ತಪ್ಪು ಮಾಡುತ್ತಿರುವುದು ತಿಳಿದಿದ್ದರೂ ಇವನು ತನ್ನ ಬೇಳೆ ಬೇಯಿಸಿಕೊಳ್ಳಲು ಅವನ ತಪ್ಪನ್ನು ತಪ್ಪು ಅಂತ ಹೇಳುತ್ತಿರಲಿಲ್ಲ. ಅವನನ್ನು ಕೂಡ ತುಂಬ ಚೆನ್ನಾಗಿ ಸಾಕಿದ್ದ, ಸ್ವಂತ ತಮ್ಮನಿಗಿಂತ ಜಾಸ್ತಿ. ಏಕೆಂದರೆ ಪಾಪಿಗಳು ತನ್ನನ್ನು ನೋಡಿಕೊಳ್ಳುವ ಜನರನ್ನು ತಾನು ಮಾಡುವ ನೀಚ ಕೃತ್ಯಗಳನ್ನು ಸರಿ ಸರಿ ಅಂತ ಹೇಳುವ ಜನರನ್ನು ಮಾತ್ರ ಇಷ್ಟಪಡುವುದು.
ಅದೇ ರೀತಿ ಇಲ್ಲಿ ಪ್ರಜ್ವಲ್ನ ಅಪ್ಪ ಈ ಮನುಷ್ಯನನ್ನು ಬಿಟ್ಟು ಇನ್ಯಾರ ಜೊತೆ ಅಷ್ಟೊಂದು ಬಾಂಧವ್ಯವನ್ನು ಬೆಳೆಸಿಕೊಂಡಿಲ್ಲ. ಅವನಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಇವನ ಬಲ ಸಂಪೂರ್ಣವಾಗಿ ಕಡಿಮೆ ಆಗುತ್ತದೆ. ತನ್ನ ತಮ್ಮ ದೊಡ್ಡ ಡಾಕ್ಟರ್, ವಿದೇಶದಿಂದ ಓದಿ ಬಂದಿದ್ದಾನೆ. ಅಲ್ಲಿ ಕೂಡ ತುಂಬ ಕೇಸ್ಗಳನ್ನು ಅಟೆಂಡ್ ಮಾಡಿದ್ದಾನೆ. ಅವನು ತನ್ನ ಗೆಳೆಯನನ್ನು ರಕ್ಷಣೆ ಮಾಡುತ್ತಾನೆ. ನಾನು ನನ್ನ ತಮ್ಮನನ್ನು ಸ್ವಲ್ಪ ಚೆನ್ನಾಗಿ ಇಟ್ಟುಕೊಳ್ಳಬೇಕು. ಅವನ ಮೇಲೆ ದ್ವೇಷ ಕಟ್ಟಿಕೊಳ್ಳಬಾರದು. ಮಗನ ಜೊತೆ ದ್ವೇಷ ಕಟ್ಟಿಕೊಂಡಾಯಿತು. ಅವನಿಗೆ ಎಂಗೇಜ್ಮೆಂಟ್ ಇಷ್ಟವಾಗಿಲ್ಲವೇನೋ. ಎಂಗೇಜ್ಮೆಂಟ್ ಆದ ದಿನದಿಂದಲೂ ಕೂಡ ನನ್ನ ಕಣ್ಣಿಗೆ ಕಾಣಿಸಲೇ ಇಲ್ಲ. ಒಮ್ಮೆ ಅವನ ಖುಷಿಯೇ ನನ್ನ ಖುಷಿ ಅಂತ ಅಂದು ಬಿಡೋಣ ಅಂತ ಅನಿಸುತ್ತದೆ. ಆದರೆ ನನಗೆ ದುಡ್ಡು, ಆಸ್ತಿ ಅವನಿಗಿಂತ ಹೆಚ್ಚಿಗೆ ಇಷ್ಟ. ಅವನು ತೋರಿಸಿದ ತಲೆಮಾಸಿದ ಹುಡುಗಿ ನನಗೆ ಬೇಡ. ಆದರೂ ಮಗ ಬೇಕು ವಂಶಕ್ಕೆ ಅಂತ ಅನಿಸುತ್ತದೆ. ಅವನ ಹೃದಯ ತುಂಬ ದುಃಖದಿಂದ ತೇವ ಆಗುತ್ತದೆ. ಗಂಡಸರು ಅಳಬಾರದು ಅಂತ ಹೇಳುತ್ತಾರೆ. ಏಕೆಂದರೆ ಇಲ್ಲಿ ಸಮಸ್ಯೆ ಇರುವುದು ಅವನ ಹೆಂಡತಿ ಮತ್ತು ಹೆಣ್ಣು ಮಕ್ಕಳು. 3 ಜನ ಇರುವ ಹೆಣ್ಣು ಮಕ್ಕಳು ಮತ್ತು ಸುಂದರವಾದ ಹೆಂಡತಿ. ಯಾರೂ ಕೂಡ ಈ ಮನುಷ್ಯ ಮಾಡುತ್ತಿರುವುದು ತಪ್ಪು ಅಂತ ಹೇಳುತ್ತಿಲ್ಲ. ಹೆಂಡತಿಗೆ ಅದೆಲ್ಲ ತಿಳಿದಿಲ್ಲ. ಹೆಣ್ಣು ಮಕ್ಕಳು ಹೀಗೆ ಅಪ್ಪನ ಮನೆ ಉದ್ಧಾರ ಆಗುವುದು ಬೇಡ. ಇವನ ಪ್ರಾಣ ಸ್ನೇಹಿತನಿಗೆ ಅವನು ಬೆಳೆಸಿಕೊಳ್ಳಬೇಕು. ಅವನಿಗೂ ಕೂಡ ನೀಚ ಕೃತ್ಯದಲ್ಲಿ ಇಷ್ಟು ಅಂತ ಪಾಲು ಇರುತ್ತದೆ. ಮತ್ತೆ ಇವನನ್ನು ಚೆನ್ನಾಗಿರು, ಒಳ್ಳೆಯ ಧರ್ಮದ ದಾರಿಯಲ್ಲಿ ಹೋಗು ಅಂತ ಹೇಳಲು ಸಾಧ್ಯವಿಲ್ಲ. ಪಾಪ ಪ್ರಜ್ವಲ್ ಎಷ್ಟು ಹೇಳಲು ಪ್ರಯತ್ನಿಸಿದರೂ ಕೊನೆಗೆ ಅವನನ್ನೇ ಸರಿ ಇಲ್ಲದವನು ಅಂತ ಊರಿಂದ ಊರಿಗೆ ಹಾಕಿದ್ದರು. ಅವರ ಮನೆಯಲ್ಲಿ ಸಂಪೂರ್ಣವಾಗಿ ಹೆಣ್ಣು ಮಕ್ಕಳ ರಾಜಕೀಯ ಜಾಸ್ತಿ ನಡೆಯುತ್ತದೆ. ಆದ್ದರಿಂದ ಪ್ರಜ್ವಲ್ ತುಂಬ ಒಳ್ಳೆಯವನು. ಆ ಒಳ್ಳೆಯತನಕ್ಕೆ ಇಂದಲ್ಲ ನಾಳೆ ಬೆಲೆ ಸಿಗುತ್ತದೆ. ಆದರೆ ಇಂಥ ಪ್ರಜ್ವಲ್ ಈ ಲೋಕದ ಅರಿವೇ ಇಲ್ಲದೆ ಅವಳ ತುಟಿಗಳಿಗೆ ಇನ್ನೂ ಮುತ್ತನ್ನು ಕೊಡುತ್ತಿದ್ದಾನೆ. ಅವಳ ತುಟಿಗಳು ಕೂಡ ಅದಕ್ಕೆ ಸ್ಪಂದಿಸುತ್ತವೆ. ಒಂದು ರೀತಿ ರೋಮಾಂಚನವಾಗುತ್ತಿದೆ. ಈ ರೀತಿಯ ಬದುಕನ್ನು, ಈ ರೀತಿ ಬದುಕಿನ ಸುಖವನ್ನು ಇಬ್ಬರೂ ಕೂಡ ಅನುಭವಿಸಿರಲಿಲ್ಲ. ಅವಳ ಬಾಡಿ ಹೀಟ್ ಆಗುತ್ತಿದೆ. ಮೊದಲು ತಣ್ಣಗೆ ಇದ್ದವಳು ಈಗ ಇವನು ಕೊಡುತ್ತಿರುವ ಪ್ರೀತಿಯ ಮುತ್ತಿನ ಟ್ರೀಟ್ಮೆಂಟ್ಗೆ ಇಂದ ಇನ್ನೂ ಸ್ವಲ್ಪ ಹೊತ್ತು ಇವನು ಇದೇ ರೀತಿ ಇದ್ದರೆ ಅವಳಿಗೆ ಪ್ರಜ್ಞೆ ಬಂದರೂ ಕೂಡ ಆಶ್ಚರ್ಯವಿಲ್ಲ. ಇವನು ತನಗೆ ಆಗುವ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡುತ್ತಿದ್ದಾನೆ. ಅವಳ ಸೊಂಟವನ್ನು ಹಿಡಿದುಕೊಂಡ. ತುಂಬ ತಣ್ಣಗೆ ಇದೆ ಅಂತ ಅನಿಸಿತು. ನಂತರ ಸೊಂಟದ ಮೇಲೆ ಮುತ್ತನ್ನು ಕೊಡಲು ಆರಂಭಿಸಿದ. ಈಗಲೂ ಕೂಡ ಬೆಡ್ಶೀಟ್ ಸಂಪೂರ್ಣವಾಗಿ ಅವರ ತಲೆಯ ಮೇಲೆ ಕವರ್ ಆಗಿದೆ. ಸ್ವಲ್ಪ ಸಮಯಕ್ಕೆ ಅವಳು ಉಸಿರು ಕಟ್ಟಿದಂತೆ ಆಗುತ್ತಿದೆ ಅನ್ನುವ ರೀತಿ ಪರದಾಡುತ್ತಿದ್ದಾಳೆ. ಆದರೆ ಅವನು ಅದನ್ನು ತೆಗೆಯಲು ಸಾಧ್ಯವಿಲ್ಲ. ತನ್ನ ಅಪ್ಪ ಐಸಿಯುಯಿಂದ ಹೊರಗೆ ಹೋಗುವವರೆಗೂ ತಾನು ತಾಳ್ಮೆಯನ್ನು ಕಾಪಾಡಿಕೊಳ್ಳಬೇಕು, ಪವಿತ್ರಳನ್ನು ಕಾಪಾಡಿಕೊಳ್ಳಬೇಕು. ಪುನಃ ಇವನು ಸ್ವಲ್ಪ ಬೆಡ್ಶೀಟನ್ನು ಗಾಳಿ ಬರುವ ರೀತಿ ಬೆಡ್ಶೀಟನ್ನು ಸ್ವಲ್ಪ ಎತ್ತಿದ. ಪುನಃ ಸಿಸ್ಟರ್ ಅರ್ಥ ಮಾಡಿಕೊಂಡರು. ಉಸಿರಾಟದ ಸಮಸ್ಯೆ ಆಗುತ್ತಿದೆ ಅವರಿಬ್ಬರಿಗೆ ಅಂತ. ಅವನು ಅವನ ಗೆಳೆಯನ ಬಳಿ ಏನೋ ಕೇಳುತ್ತಿದ್ದಾನೆ. ಅವನ ಗೆಳೆಯ ಹೇಳಲು ಪ್ರಯತ್ನಿಸುತ್ತಿದ್ದಾನೆ. ಏಕೆಂದರೆ ಅವನು ಪ್ರಜ್ವಲ್ನನ್ನು ತುಂಬ ನೀಟಾಗಿ ನೋಡಿದ. ಬೆಡ್ಶೀಟನ್ನು ಮೇಲೆ ಕೆಳಗೆ ಇಳಿಸಬೇಕಾದ ಸಮಯದಲ್ಲಿ ನಿನ್ನ ಮಗ ಇಲ್ಲಿ ಇದ್ದಾನೆ ಅಂತ ಹೇಳಲು ಪ್ರಯತ್ನಿಸುತ್ತಿದ್ದಾನೆ. ಆದರೆ ಪ್ರಜ್ವಲ್ ಅಪ್ಪನಿಗೆ ಅದು ಅರ್ಥವಾಗುತ್ತಿಲ್ಲ. ಪುನಃ ಪುನಃ ಕೇಳುತ್ತಿದ್ದಾನೆ. ಕೊನೆಗೆ ಪ್ರಜ್ವಲ್ ಬಗ್ಗೆ ಹೇಳುತ್ತಿದ್ದೀಯಾ, ಏನು ಹೇಳು ಅಂತ ಅವನನ್ನು ಫೋರ್ಸ್ ಮಾಡುತ್ತಿರಬೇಕಾದಾಗ ಆಸ್ಪತ್ರೆಯ ಇನ್ನೊಬ್ಬ ಡಾಕ್ಟರ್ ರೌಂಡ್ಸ್ಗೆ ಬಂದರು. ಡಾಕ್ಟರ್ ರೌಂಡ್ಸ್ಗೆ ಬಂದಾಗ ಇದೇ ಸಮಯವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು ಅಂತ ಸಿಸ್ಟರ್ ಅವರ ಬಳಿ ಬಂದು, ಸರ್ ಡಾಕ್ಟರ್ಗೆ ರೌಂಡ್ಸ್ಗೆ ಬಂದಿದ್ದಾರೆ
ಅವರಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು. ನೀವು ದಯವಿಟ್ಟು ಈ ಕಡೆ ಬನ್ನಿ ಅಂತ ಅವರನ್ನು ಕರೆದುಕೊಂಡು ಹೋಗಲು ಪ್ರಯತ್ನಿಸುತ್ತಿದ್ದಾರೆ. ಆ ಮನುಷ್ಯ ನಾನು ಡಾಕ್ಟರ್ ಅಣ್ಣ, ಈ ಆಸ್ಪತ್ರೆಯ HODಯ ಅಣ್ಣ ಅಂದಾಗ ಇಲ್ಲಿ ಬರುತ್ತಿರುವ ಡಾಕ್ಟರ್ ಕೂಡ ನಿಮ್ಮ ತಮ್ಮನ ಪಾಲು ಎಷ್ಟಿದೆ ಈ ಆಸ್ಪತ್ರೆಯದು ಅಷ್ಟೇ ಪಾಲು ಇವರದೂ ಇದೆ. ಮತ್ತೆ ಇನ್ಯಾಕೆ ಈ ಸಮಸ್ಯೆ? ಅವರಿಗೆ ಕೋಪ ಬಂದರೆ ಪುನಃ ಇಬ್ಬರು ಕಿತ್ತಾಡುತ್ತಾರೆ. ಆಸ್ಪತ್ರೆಯಲ್ಲಿ ಡಿಸಿಪ್ಲಿನ್ ಇಲ್ಲ ಅಂತ. ಪ್ಲೀಸ್ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ. ಅವರು ನಮಗೆ ಬೈಯುತ್ತಾರೆ. ಅವರು ಹೇಳಿದ್ದರು, ನನ್ನ ಕಡೆಯ ಪೇಷಂಟ್ಗಳು ಬಂದರೂ ಕೂಡ ಕೇವಲ ಪೇಷಂಟ್ಗಳು ಮಾತ್ರ ಅಟೆಂಡರ್ಗಳನ್ನು ICU ಒಳಗಡೆ ಬಿಡುವ ದುಸ್ಸಾಹಸ ಮಾಡಬೇಡಿ ಅಂತ ಹೇಳಿದರು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.